ಐಕ್ಯತೆ, ನಮ್ಮ ದೇಶದ ಒಗ್ಗಟ್ಟು, ಇದನ್ನ ಹರಾಜಗಿಟ್ಟಿದೀವಿ ಅಂತ ಅನ್ನಿಸ್ಬಿಡಲ್ವಾ? ವೆರಿ ಫ್ಯಾಂಟಾಸ್ಟಿಕ್ ಆಗಿ ನಿಮ್ ಪ್ರಶ್ನೆ ನೀವು ಹೇಳಿದಿರಿ. ಯಾಕಂದ್ರೆ ಆಲ್ರೆಡಿ ಎವರಿ ಇಂಡಿಯನ್ ಇಸ್ ಪೇಯಿಂಗ್ ಪ್ರೈಸ್. ಈ ವಾರ್ಗೆ ಪ್ರತಿಯೊಬ್ಬ ಭಾರತೀಯನು ತಾವು ದಂಡವನ್ನು ತೆರ್ತಾ ಇದ್ದಾರೆ. ಪಾಕಿಸ್ತಾನ, ಇನ್ಕ್ಲೂಡಿಂಗ್ ಚೈನಾ, ಇನ್ಕ್ಲೂಡಿಂಗ್ ರಷ್ಯಾ, ನಾಟ್ ಓನ್ಲಿ ಪ್ರಪಂಚ ಮಾಡಿದ್ರು ಕೂಡ ನಾವು 30 ದಿನಗಳ ವಿನಾಯಿತಿ ಕೊಟ್ಟಿದ್ದೀವಿ. ಅಮೆರಿಕ ಹೇಳುತ್ತೆ, ಕೇಳಿ, 30 ದಿನಗಳ ವಿನಾಯಿತಿ ಕೊಟ್ಟಿದ್ದೀವಿ. ನೀವು ಏಪ್ರಿಲ್ 5ನೇ ತಾರೀಕುವರೆಗೂ ನೀವು ಕಚ್ಚಾ ತೈಲವನ್ನ ರಷ್ಯಾದಿಂದ ಕೊಂಡ್ಕೊಬಹುದು. ಆಮೇಲೆ ನಾವು ಮುಂದಿದ್ದೇನಂತ ನಾವು ತೀರ್ಮಾನ ಮಾಡ್ತೀವಿ. ಇಲ್ಲ, ಭಾರತಕ್ಕೆ ಆ ರೀತಿಯ ದರ್ದಿಲ್ಲ. ಭಾರತ ಸ್ವತಂತ್ರವಾಗಿದೆ, ಸಾರ್ವಭೌಮವಾಗಿದೆ. ಪರ್ಚೇಸ್ ಮಾಡ್ತೀವಿ, ಯಾರ ಕಡೆ ಬೇಕಾದ್ರೂ ಪರ್ಚೇಸ್ ಮಾಡ್ತೀವಿ. ನಾವು ನೋಡಿ, ಇರಾನ್ ಇರಾಕ್ ವಾರದಾಗ್ಲೂ ಕೂಡ ನಮ್ಗೆ ಇಂತಹ ಕ್ರೈಸಿಸ್ ಬರ್ತಿರ್ಲಿಲ್ಲ ಭಾರತಕ್ಕೆ. ಇವಾಗ ಈ ಕ್ರೈಸಿಸ್ ಅನ್ನ ನಾವು ಮಾಡ್ಕೊಂಡಿದ್ದೇವೆ. ನಾವು ರಷ್ಯಾ ಜೊತೆಗೆ ನಾವು ಯಾವ ರೀತಿ ಉಕ್ರೇನ್ ಯುದ್ಧದಲ್ಲಿದ್ದಾಗ ನಾವು ಪರ್ಚೇಸ್ ಮಾಡ್ತಾ ಇದ್ವಿ, ಅದೇ ರೀತಿ ಪರ್ಚೇಸ್ ಮಾಡಿದ್ರೆ ನಮ್ಗೆ ಯಾವ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಕಡಿಮೆ ಆಗಿದೆ. ಕಂಪನೀಸ್ ಅಲ್ಲ, ಈಗ ರಿಲಯನ್ಸ್ ಅನ್ನೋ ಕಂಪನಿ ನಿಲ್ಲಿಸ್ಬಿಟ್ಟಿದೆ. ಅದೇ ಪರ್ಚೇಸ್ ಮಾಡ್ತಾ ಇದ್ದು ನಿಲ್ಲಿಸ್ಬಿಟ್ಟಿದೆ, ಸ್ಪಷ್ಟವಾಗಿ ನಿಲ್ಲಿಸ್ಬಿಟ್ಟಿದೆ. ನೋಡಿ, ನಾವು ಭಾರತ ಏನ್ ಗೊತ್ತಾ, ನೀವು ವಿರೋಧ ಪಕ್ಷದವರ ಮಾತನ್ನ ನೀವು ಕೇಳಕ್ ರೆಡಿ ಇಲ್ಲ, ಭಾರತೀಯರ ಮಾತನ್ನ ನೀವು ಕೇಳಕ್ ರೆಡಿ ಇಲ್ಲ. ನೀವು ಹೊಣೆಗಾರಿಕೆ ಯಾರ್ದು? ಸರ್ಕಾರದ ಹೊಣೆಗಾರಿಕೆ. ಅವರೆಲ್ಲರೂ ಇನ್ವಾಲ್ವ್ ಮಾಡ್ಕೊಂಡು ಚರ್ಚೆ ಮಾಡಬೇಕು. ಪಲಾಯನ ಮಾಡಬಾರ್ದು, ಪಲಾಯನ ಮಾಡಬಾರ್ದು. ಮೋದಿ ನಟರಾಜ್ ಗೌಡ್ರು ಹೇಳ್ತಕ್ಕಂತ ವಿಶ್ಲೇಷಣೆ ಸತ್ಯ ಆಗಿದ್ರೆ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಬೇಕಾಗಿದೆ. 70ರಿಂದ 104 ರೂಪಾಯಿ ಪರ್ ಬ್ಯಾರಲ್ ಆಗಿದ್ರು ಸಹ ಜಾಸ್ತಿ ಆಗಿಲ್ಲ. ಒಂದು ವಿಚಾರ ಮಾತಾಡ್ಬೇಕಾದ್ರೆ ಮಾತಾಡಲ್ಲ, ಕೇಳಿಸ್ಕೊಳ್ಳಿ. ಜೊತೆಗೆ ಇರಾನ್ನವರು ಹೋಗ್ಬಿಟ್ಟು OPEC ಕಂಟ್ರೀಸ್ ಮೇಲೆ ಕಂಟಿನ್ಯೂಸ್ ಆಗಿ ಸೌದಿ ಅರೇಬಿಯಾ ಇರ್ಬೋದು, ಒಮಾನ್ ಇರ್ಬೋದು, ಬೆಹರೇನ್ ಇರ್ಬೋದು, ಎಲ್ಲೆಲ್ಲ ಆಯಿಲ್ ಇದೆ ಎಲ್ಲಾದ್ರ ಮೇಲೂ ಬಾಂಬ್ ಮಾಡ್ತಾರೆ. ಅವರು ಆಯಿಲ್ ರಿಫೈನರೀಸ್ ಮೇಲೆ ಬಾಂಬ್ ಮಾಡ್ತಾರೆ. ಆದ್ರೂ ಸಹ ಭಾರತ ಶಾಂತಿಯಿಂದ ಕಾಪಾಡ್ಕೊಂಡು ಹೋಗ್ತಾ ಇದೆ. ಜೊತೆಗೆ ನಟರಾಜ್ ಗೌಡ್ರು ಹೆಂಗೆ ಸುಳ್ಳು ಹೇಳ್ತಿದ್ದಾರೆ ಅಂದ್ರೆ, ಕಾಂಗ್ರೆಸ್ ನ ಮನೆ ಮಾತು ಸುಳ್ಳು ಹಾಕಿರೋದ್ರಿಂದ 0.4% ಮಾತ್ರ ನಮ್ದು ಇರಾನ್ ಮೇಲೆ ಆಯಿಲ್ ಡಿಪೆಂಡೆನ್ಸಿ ಇರೋದು. ಕರೆಕ್ಟ್. ಈ 0.4% ನೆನಪಿರ್ಲಿ. ಕರ್ನಾಟಕದ ನಿಮ್ಮ ವಾಹಿನಿ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನೆನಪಿರ್ಲಿ. ಇರಾನ್ ಮೇಲೆ 0.4% ಮಾತ್ರನೇ ನಮ್ಮ ಇರೋದು. ಅಂದ್ರೆ ಅರ್ಥ ಏನು? ಎಲ್ಲಿಂದ ಬರ್ತಾ ಇದೆ ಭಾರತಕ್ಕೆ ಆಯಿಲು? ಇವಾಗ ರಷ್ಯಾದಿಂದನೂ ಬರ್ತಿದೆ, ಬೇರೆ ಬೇರೆ ದೇಶಗಳಿಂದನೂ ಬರ್ತಾ ಇದೆ. ಅಂದ್ರೆ ಅರ್ಥ ಏನು? ನಾವು ಸುಭದ್ರವಾಗಿದ್ದೀವಿ. ಈಗ ನಾವು ಚಿಂತೆ ಚಿಂತೆ ಮಾಡಬೇಕಾಗಿರೋದು ನಮ್ಮ ಎಕ್ಸ್ಪೋರ್ಟ್ಸ್ ಅಲ್ಲ, ನಮ್ಮ ಇಂಪೋರ್ಟ್ಸ್ ಅಲ್ಲ, ನಮ್ಮ ಎಕ್ಸ್ಪೋರ್ಟ್ಸ್ ಬಗ್ಗೆ. ಅಂದ್ರೆ ಇರಾನ್ ಏನ್ ತೆಗೆದುಕೊಳ್ತಾ ಇತ್ತು ನಮ್ಮಿಂದ, ಅದು ಈಗ ಇರಾನ್ ಬರ್ಬಾದ್ ಆದ್ರೆ ಆಗ ನಮ್ಮ ದೇಶದ ಎಕ್ಸ್ಪೋರ್ಟ್ ಬರೋಣ. ಮೋಹನ್ ಸರ್, ನನ್ನ ಪ್ರಶ್ನೆ ಈ ಜಾಗತಿಕ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನಮ್ಮ ದೇಶದ ರಾಜಕಾರಣಿಗಳು, ಆಡಳಿತಾರೂಢ ಪಕ್ಷವು ವಿರೋಧ ಪಕ್ಷವು ಈ ಸಂದರ್ಭದಲ್ಲಿ ಅವ್ರು ಮಾಡ್ತಾ ಇರುವ ಬಿಹೇವಿಯರ್ ಸರಿ ಇದೆಯಾ? ಯಾವ ರೀತಿ ಬಿಹೇವಿಯರ್ ಇರಬೇಕಾಗಿತ್ತು, ಈಗಿರೋದು ಸರಿ ಇದೆಯಾ ಅಂತ ಹೇಳಿ ನನ್ನ ಬೇಸಿಕ್ ಪ್ರಶ್ನೆ ಸರ್. ಸ್ಮಿತಾ ಅವರೇ, ನಿಮಗೆ ಮತ್ತು ನಿಮ್ಮ ಚಾನೆಲ್ನಲ್ಲಿರುವ ಎಲ್ಲಾ ಮಹಿಳಾ ಆಂಕರ್ಸ್ಗೆ ಮತ್ತು ಟೆಕ್ನಿಕಲ್ ಸ್ಟಾಫ್ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತುಂಬಾ ಚೆನ್ನಾಗಿ ಕೆಲಸ ನಿಮ್ಮ ಆಂಕರ್ಗಳೆಲ್ಲ ಮಾಡ್ತಾ ಇದ್ದೀರಾ. ನನಗೆ ತುಂಬಾ ಖುಷಿಯಾಗಿದೆ ಅದರ ಬಗ್ಗೆ. ಈಗ ನಿಮ್ಮ ಕೇಳುವ ಪ್ರಶ್ನೆ, ಇವತ್ತೇ ಬೆಳಿಗ್ಗೆ 11 ಗಂಟೆಗೆ ಅದು ಲೋಕಸಭೆಯಲ್ಲಿ ಪ್ರಾರಂಭವಾದ ಕಲಾಪಗಳನ್ನ ನೋಡಿದಾಗ ನಮ್ಮ ದೇಶದ ವಿದೇಶಾಂಗ ಸಚಿವರು ಯಾವಾಗ ಎಸ್ ಜಯಶಂಕರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಗ, ರಾಜ್ಯಸಭೆಯಲ್ಲಿ ಆಯ್ತು, ಲೋಕಸಭೆಯಲ್ಲಿ ಆಯ್ತು, ಹಂಗೆ ಟ್ರಂಪ್ ಭಂಡ, ಹಂಗೆ ನಮ್ಮ ವಿದೇಶಿ ಪಕ್ಷಗಳು ನಮ್ಮ ದೇಶದ ನಿಲುವಿನ ಬಗ್ಗೆ, ನಮ್ಮ ದೇಶದ ಸ್ವಾಭಿಮಾನದ ಬಗ್ಗೆ, ನಮ್ಮ ದೇಶದ ಸರ್ವಾಧಿಕಾರದ ಬಗ್ಗೆ ಏನು ನಿಲುವು ಇಟ್ಕೊಂಡಿದ್ದಾರಲ್ಲ, ಅದು ನಂಗೆ ತುಂಬಾ ದುಃಖ ಅನಿಸ್ತು. ಐ ಫೀಲ್ ಸಾರಿ ಆನ್ ದ ಅಪೋಸಿಷನ್ parties behavior in the Lok Sabha session. They had an agenda. Sir, ಅವರು ಯಾವುದೇ ಪಕ್ಷದವರಲ್ಲ. What I am telling the fact. You are unable to listen to the foreign minister of this country.
ಅವರು ಹೇಳ್ತಾ ಇದ್ದಾರೆ ನಾವು ಹೆಂಗೆ ರಾಯಭಾರಿಯರನ್ನ ಸಪೋರ್ಟ್ ತಗೊಂಡು ನಮ್ಮ ದೇಶದ ನಾಗರಿಕರನ್ನ ಹೊರಗಡೆ ತಗೊಂಡ್ಬರ್ಲಿಕ್ಕಂತ. ಯು ಆರ್ ಶೋಯಿಂಗ್ ದ ಪ್ಲೇ ಕಾರ್ಡ್ಸ್, ಯು ಆರ್ ಶೋಯಿಂಗ್ ದ ಯುಗಲಿಸಮ್. ಇನ್ ದ ಸೇಮ್ ಟೈಮ್ ಇಂಡಿಯನ್ ಗವರ್ಮೆಂಟ್ ಏನಿದೆಯಲ್ಲ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ಅದು ತನ್ನ ನಿಲುವನ್ನ ಸ್ಪಷ್ಟವಾಗಿ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಎವ್ರಿ ಡೇ ಹೇಳಬೇಕಾಗಿತ್ತು. ಅದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಫೇಲ್ ಆಗಿದೆ ಅಂತ ಹೇಳಲಿಕ್ಕೆ ನಂಗೇನು ಅಭ್ಯಂತರ ಇಲ್ಲ. ಆದ್ರೆ ದ ವೇ ಅವರ್ ಅಪೋಸಿಷನ್ ಪಾರ್ಟಿ itself is not supporting our government. I feel very shame about this, madam. You can shame government of India because the parliament is there for discussion. Sorry. Parliament is there for question and answer. Parliament is not there for monologue. Parliament is not for monologue. Parliament is for dialogue. When you are running away from where government of India is running away shamelessly, when government of India is running away shamelessly, when it is silent, we must protest. We must demand the answers. We must demand the answers. ಇಬ್ರದ್ದು ವಾಯ್ಸ್ ಹೋಗ್ತಾ ಇಲ್ಲ. Government of India must answer to the nation. Government of India must answer to the nation. Government of India must answer to the nation. They cannot run away. They cannot run away from the question. They cannot run away from the accountability. They cannot run away from the responsibility. ವಾಯ್ಸ್ ಹೋಗ್ತಾ ಇಲ್ಲ. ಅಶೋಕ್ ಗೌಡ್ರೆ ವಾಯ್ಸ್ ಹೋಗ್ತಾ ಇಲ್ಲ. ಪ್ರೇಮ್ ಶೇಖರ್ ಸರ್ ಮಾತ್ರ ವಾಯ್ಸ್ ಆನ್ ಏರ್. ಸರ್, ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಇಬ್ಬರಿಗೂ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ. ಇದು ನಾರ್ಮಲ್ ಪೊಲಿಟಿಕಲ್ ಡಿಬೇಟ್ ರೀತಿಯಲ್ಲಿ ಮಾಡೋದು ಬೇಡ. ಅಂತಾರಾಷ್ಟ್ರೀಯ ವಿಶ್ಲೇಷಕರಿದ್ದಾರೆ, ನಿವೃತ್ತ ಸೇನಾಧಿಕಾರಿಗಳಿದ್ದಾರೆ, ಅಟ್ಲೀಸ್ಟ್ ಅವರ ಸಮಯ ಗೌರವ ಕೊಡೋಣ ಅಂತ ಹೇಳಿ ಇಬ್ಬರಿಗೂ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಸಮಯದಲ್ಲಿ ನೀವು ಮಾತನಾಡಿ. ನೀವು ಮಾತನಾಡೋದು ದೇಶದ ಜನರಿಗೆ, ಬಹಳ ಪ್ರಮುಖವಾಗಿ ಕನ್ನಡದ ಜನರಿಗೆ ತಲುಪಬೇಕು. ಹಾಗಾಗಿ ದಯಮಾಡಿ ಇಬ್ಬರು ಎರಡೂ ಪಕ್ಷದ ವಕ್ತಾರರು ನಿಮ್ಮ ಸಮಯದಲ್ಲಿ ಮಾತನಾಡಿ. ಪ್ರೇಮ್ ಶೇಖರ್ ಸರ್, ರಾಹುಲ್ ಗಾಂಧಿ ಅವರ ಹೇಳಿಕೆ ನನಗೆ ಪೊಲಿಟಿಕಲ್ ಅನಾಲಿಸಿಸ್ ಬೇಡ ಸರ್, ಬಟ್ ನಾನು ಈ ದೇಶದ ನಾಗರಿಕರಾಗಿ ಅವ್ರಿಗೆ ಇರಬೇಕಾದ ಕನ್ಸರ್ನ್ ಬಗ್ಗೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ರಾಹುಲ್ ಗಾಂಧಿ ಅವರು ಇವತ್ತು ಇಂಡಿಯಾ ವಿಲ್ ಪೇ ದ ಪ್ರೈಸ್ ಅಂತ ಹೇಳಿದ್ದಾರೆ. ಯುದ್ಧದ ಪರಿಸ್ಥಿತಿಗಳನ್ನ ನೀವು ಗಮನಿಸ್ತಾ ಇರುವಾಗ ನಿಜಾನ ಭಾರತ ಯುದ್ಧದ ಬೆಲೆಯನ್ನ ತೆರುವ ಪರಿಸ್ಥಿತಿಯಲ್ಲಿ ಇದೆಯಾ? ನೋಡಿ, ಈ ಯುದ್ಧ ದೀರ್ಘಕಾಲದವರೆಗೆ ಮುಂದುವರೆದ್ರೆ ಭಾರತ ಸಹ ಬೆಲೆಯನ್ನು ತೆರಬೇಕಾಗುತ್ತೆ. ರಾಹುಲ್ ಗಾಂಧಿಯವರು ದೂರ ಭವಿಷ್ಯದ ಬಗ್ಗೆ ಗಮನ ಕೊಟ್ಟು ಕಾಳಜಿಯಿಂದ ಮಾತಾಡ್ತಾ ಇದ್ರೆ ಅವ್ರನ್ನ ನಾವು ಅಪ್ರಿಶಿಯೇಟ್ ಮಾಡುವ, ಈ ದೇಶದ ಬಗ್ಗೆ ಅವರಿಗೆ ಕಾಳಜಿ ಇದೆ ಅಂತ. ಹಾಗೆ ಹೇಳ್ತಾನೆ ಒಬ್ಬ ರಾಜಕೀಯ ನೇತಾರನಾಗಿ, ವಿರೋಧ ಪಕ್ಷದ ನಾಯಕನಾಗಿ ಅವರು ಭಾರತ ಪ್ರೈಸ್ ತೆರಬೇಕಾಗತ್ತೆ ಅಂತ ಹೇಳ್ತಾರ. ಆ ಪ್ರೈಸ್ ಅನ್ನ ಕಡಿಮೆ ಮಾಡೋದಕ್ಕೆ ಏನ್ ದಾರಿ ಇದೆ ಅನ್ನೋದನ್ನ ಸಜೆಷನ್ ಕೊಟ್ರೆ ಆಗ ಅವರ ಮಾತಿಗೆ ನಾವು ಇನ್ನೂ ಜಾಸ್ತಿ ಬೆಲೆ ಕೊಡಬಹುದು. ಮತ್ತೆ ಸದ್ಯಕ್ಕೆ ನಾವು ಹೇಳೋದಾದ್ರೆ ಭಾರತ ಅಂತ ದೊಡ್ಡ ಪ್ರೈಸ್ ಅನ್ನ ಪೇ ಮಾಡೋ ಅಗತ್ಯ ಇಲ್ಲ. ಅಫ್ಕೋರ್ಸ್ ನಿಜ, ನಮ್ದು